ಜೀವಿಗಳನ್ನ ಅತ್ಯುನ್ನತ ಮಟ್ಟದಲ್ಲಿ ವರ್ಗೀಕರಿಸಿದಾಗ ಅವುಗಳನ್ನ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಮತ್ತು ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ಎಂಬ ಎರಡು ವಿಭಾಗಗಳಾಗಿ ವಿಂಗಡಿಸಬಹುದು. ಈ ವರ್ಗೀಕರಣವು ಜೀವಕೋಶದ ಸಂಕೀರ್ಣತೆ ಮತ್ತು ರಚನೆಯ ಆಧಾರದ ಮೇಲೆ ನಡೆಯುತ್ತೆ. ವಿಶೇಷವಾಗಿ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ ಮತ್ತು ಪೊರೆಬಂಧಿತ ಕಣದಂಗಗಳ ಇರುವಿಕೆ ಅಥವಾ ಅಭಾವವನ್ನ ನೋಡಿ ನಿರ್ಧಾರ ಮಾಡಬಹುದು. ಯೂಕ್ಯಾರಿಯೋಟಿಕ್ ಮತ್ತು ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ, ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಪೊರೆಬಂಧಿತ ರಚನೆಗಳು ಇರ್ತವೆ, ಆದ್ರೆ ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಅವು ಇರೋದಿಲ್ಲ. ಇದರಲ್ಲಿರುವಂತ ಅತ್ಯಂತ ಪ್ರಮುಖ ರಚನೆ ಏನಂದ್ರೆ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ. ಇದು ಅನುವಂಶೀಯ ವಸ್ತುಗಳನ್ನ ಹೊಂದಿದೆ, ಜೀವಕೋಶದ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ. ಯೂಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಅನುವಂಶೀಯ ಮಾಹಿತಿ ಪೊರೆಬಂಧಿತ ನ್ಯೂಕ್ಲಿಯಸ್ನೊಳಗೆ ಇರುತ್ತೆ. ನ್ಯೂಕ್ಲಿಯಸ್ನೊಳಗೆ ಡಿಎನ್ಎ ಅನ್ನ ಕ್ರೊಮ್ಯಾಟಿನ್ ಮತ್ತು ಕ್ರೋಮೋಸೋಮ್ಗಳ ರೂಪದಲ್ಲಿ ಸಂಘಟಿಸಲಾಗಿರುತ್ತೆ. ಪ್ರೊಕ್ಯಾರಿಯೋಟಿಕ್ ಜೀವಕೋಶದೊಳಗೆ ಡಿಎನ್ಎ ಇರುತ್ತೆ, ಆದ್ರೆ ಅದು ನ್ಯೂಕ್ಲಿಯಾಯ್ಡ್ ಎಂಬ ಭಾಗದಲ್ಲಿ ಕಂಡುಬರುತ್ತೆ. ಇದು ನ್ಯೂಕ್ಲಿಯಸ್ನಂತೆಯೇ ಕಾರ್ಯನಿರ್ವಹಿಸಿದ್ರೂ ಪೊರೆಬಂಧಿತವಾಗಿಲ್ಲ. ಈ ಪೊರೆಬಂಧಿತ ನ್ಯೂಕ್ಲಿಯಸ್ನ ಅಭಾವವೇ ಯೂಕ್ಯಾರಿಯೋಟ್ಸ್ ಮತ್ತು ಪ್ರೊಕ್ಯಾರಿಯೋಟ್ಸ್ ನಡುವಿನ ಪ್ರಮುಖ ವ್ಯತ್ಯಾಸ. ಯೂಕ್ಯಾರಿಯೋಟ್ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದ್ದು, ಕಾಯಿ ಅಥವಾ ಕರ್ನಲ್ ಅನ್ನೋ ಅರ್ಥವನ್ನ ಕೊಡುತ್ತೆ. ಇದು ನ್ಯೂಕ್ಲಿಯಸ್ ಅನುವಂಶೀಯ ವಸ್ತುವನ್ನ ರಕ್ಷಿಸಿ ಸರಿಯಾಗಿ ಸಂಘಟಿಸೋದನ್ನ ಸೂಚಿಸುತ್ತದೆ. ಇದರಿಂದ ಹೆಚ್ಚಿನ ಸಂಕೀರ್ಣ ಕಾರ್ಯಗಳು ಕೂಡ ಸಾಧ್ಯ. ಪ್ರೊಕ್ಯಾರಿಯೋಟ್ ಅಂದ್ರೆ ಕರ್ನಲ್ಗೆ ಮುಂಚೆ ಎಂಬ ಅರ್ಥವನ್ನ ಕೊಡುತ್ತೆ. ಇದು ನ್ಯೂಕ್ಲಿಯಸ್ನ ಅಭಾವವನ್ನ ಸೂಚಿಸುತ್ತದೆ. ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಪೊರೆಬಂಧಿತ ಕಣದಂಗಗಳಿಲ್ಲ, ಆದ್ರೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಇಂತಹ ಅನೇಕ ಕಣದಂಗಗಳನ್ನ ನೋಡ್ಬೋದು. ಉದಾಹರಣೆಗೆ ಮೈಟೊಕಾಂಡ್ರಿಯಾ. ಇದು ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಅಂದ್ರೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಈ ಕಣದಂಗವು ಶಕ್ತಿಯ ಉತ್ಪಾದನೆಗೆ ಮುಖ್ಯವಾಗಿದೆ. ಇದು ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಇರೋದಿಲ್ಲ. ಇನ್ನು ಗಾಲ್ಗಿ ಸಂಕೀರ್ಣ. ಈ ಗಾಲ್ಗಿ ಸಂಕೀರ್ಣ ಪ್ರೋಟೀನ್ಗಳನ್ನ ಮಾಡಿಫೈ ಮಾಡಿ ಪ್ಯಾಕ್ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಯೂಕ್ಯಾರಿಯೋಟಿಕ್ ಜೀವಕೋಶಗಳ ಮೈಕ್ರೋಗ್ರಾಫ್ಗಳು ಇದು. ನ್ಯೂಕ್ಲಿಯಸ್ನೊಳಗೆ ಡಿಎನ್ಎ ಕ್ರೋಮ್ಯಾಟಿನ್ ರೂಪದಲ್ಲಿ ಹರಡಿಕೊಂಡಿರುತ್ತೆ. ಇಲ್ಲಿ ಕೆಲವು ಭಾಗಗಳು ಡಾರ್ಕ್ ಆಗಿರೋದನ್ನ ನೀವು ಗಮನಿಸಿರ್ತೀರಾ. ಈ ಡಾರ್ಕ್ ಆದ ಭಾಗವನ್ನ ನಾವು ನ್ಯೂಕ್ಲಿಯೋಲಸ್ ಅಂತ ಕರೀತೇವೆ. ಇಲ್ಲಿ ರೈಬೋಸೋಮ್ಗಳ ನಿರ್ಮಾಣ ಪ್ರಾರಂಭವಾಗುತ್ತೆ. ರೈಬೋಸೋಮ್ಗಳು RNA ಮತ್ತು ಪ್ರೋಟೀನ್ಗಳಿಂದ ನಿರ್ಮಿತವಾಗಿದ್ದು, ಪ್ರೋಟೀನ್ ಸಂಶ್ಲೇಷಣೆಗೆ ಇದು ಅತ್ಯಗತ್ಯ. RNA, mRNA, tRNAಗಳೊಂದಿಗೆ ಇದು ಕಾರ್ಯನಿರ್ವಹಿಸಿ ಸರಿಯಾದ ಪ್ರೋಟೀನ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ಯೂಕ್ಯಾರಿಯೋಟಿಕ್ ಜೀವಕೋಶದ ಪ್ರಮುಖ ಲಕ್ಷಣವೇನೆಂದ್ರೆ ಪೊರೆಬಂಧಿತ ನ್ಯೂಕ್ಲಿಯಸ್. ಇದು ಅನುವಂಶೀಯ ವಸ್ತುಗಳನ್ನ ರಕ್ಷಿಸಿ ಸರಿಯಾಗಿ ಸಂಘಟಿಸೋ ತರ ನೋಡ್ಕೊಳ್ಳುತ್ತೆ. ಜೊತೆಗೆ ಮೈಟೊಕಾಂಡ್ರಿಯಾ ಮತ್ತು ಗಾಲ್ಗಿ ಸಂಕೀರ್ಣದಂತಹ ಇನ್ನಷ್ಟು ಪೊರೆಬಂಧಿತ ಕಣದಂಗಗಳು ಇರುತ್ತೆ. ಎಂಡೋಸಿಂಬಯಾಟಿಕ್ ತತ್ವ ಏನ್ ಹೇಳುತ್ತೆ ಅಂದ್ರೆ, ಈ ಮೈಟೊಕಾಂಡ್ರಿಯಾ ಮೊದಲು ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳಾಗಿದ್ದು, ನಂತರ ದೊಡ್ಡ ಯೂಕ್ಯಾರಿಯೋಟಿಕ್ ಜೀವಕೋಶದೊಳಗೆ ಸಹಜೀವನ ಅಂದ್ರೆ ಸಿಂಬಯೋಸಿಸ್ ನಡೆಸಲು ಪ್ರಾರಂಭಿಸಿದ್ವು. ಇನ್ನೊಂದು ಪ್ರಮುಖ ವ್ಯತ್ಯಾಸ ಡಿಎನ್ಎ ರಚನೆಗೆ ಸಂಬಂಧಿಸಿತ್ತು. ಯೂಕ್ಯಾರಿಯೋಟ್ಸ್ ನಲ್ಲಿ ಡಿಎನ್ಎ ಹೆಚ್ಚಿನದ್ದಾಗಿ ರೇಖೀಯ ಕ್ರೋಮೋಸೋಮ್ಗಳಾಗಿ ನ್ಯೂಕ್ಲಿಯಸ್ನೊಳಗೆ ಕಂಡುಬರುತ್ತೆ. ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಡಿಎನ್ಎ ಸಾಮಾನ್ಯವಾಗಿ ವೃತ್ತಾಕಾರದಲ್ಲಿರುತ್ತೆ. ಒಂದೇ ಕ್ರೋಮೋಸೋಮ್ ರೂಪದಲ್ಲಿ ನ್ಯೂಕ್ಲಿಯಾಯ್ಡ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಒಟ್ಟಾರೆ ನಾವು ಏನ್ ಹೇಳ್ಬೋದು, ನಾವು ಕಂಡುಕೊಂಡಂತ ಮುಖ್ಯ ವ್ಯತ್ಯಾಸಗಳೇನೆಂದ್ರೆ, ಯೂಕ್ಯಾರಿಯೋಟ್ಸ್ ನಲ್ಲಿ ಪೊರೆಬಂಧಿತ ನ್ಯೂಕ್ಲಿಯಸ್ ಇರುವಿಕೆ, ಪೊರೆಬಂಧಿತ ಕಣದಂಗಗಳ ಇರುವಿಕೆ, ಡಿಎನ್ಎ ರಚನೆ ಯೂಕ್ಯಾರಿಯೋಟ್ಸ್ ನಲ್ಲಿ ರೇಖೀಯವಾಗಿ ಕಂಡುಬಂದ್ರೆ ಇದರಲ್ಲಿ ವೃತ್ತಾಕಾರದಲ್ಲಿರುತ್ತೆ. ಇದಲ್ಲದೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಸಾಮಾನ್ಯವಾಗಿ ದೊಡ್ಡದಾಗಿಯೂ ಮತ್ತು ಸಂಕೀರ್ಣವಾಗಿಯೂ ಇರುತ್ತೆ, ಆದ್ರೆ ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ಸಣ್ಣ ಮತ್ತು ಸರಳವಾಗಿರುತ್ತೆ. ಈಗ ಯೂಕ್ಯಾರಿಯೋಟ್ಸ್ ಮತ್ತು ಪ್ರೊಕ್ಯಾರಿಯೋಟ್ಸ್ ನಡುವಿನ ವ್ಯತ್ಯಾಸ ಏನು ಅಂತ ಕಂಡುಕೊಂಡ್ವಲ್ವಾ? ಯೂಕ್ಯಾರಿಯೋಟ್ಸ್ನ ಕೆಲವು ಉದಾಹರಣೆಗಳನ್ನ ಕೂಡ ನೋಡೋಣ. ಯೂಕ್ಯಾರಿಯೋಟ್ಸ್ ಅಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಸಂಪರ್ಕಕ್ಕೆ ಬರ್ತೀವಲ್ವಾ, ಆ ಎಲ್ಲ ಜೀವಿಗಳು. ಇದರಲ್ಲಿ ಬಹುತೇಕ ಬಹುಕೋಶೀಯ ಜೀವಿಗಳೇ ಇರುತ್ತೆ, ಅಂದ್ರೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್.
ಉದಾಹರಣೆಗೆ ಪ್ರಾಣಿಗಳು, ಸಸ್ಯಗಳು, ಪಾಚಿ ಇವೆಲ್ಲವೂ ಯುಕ್ಯಾರಿಯೋಟಿಕ್ ಜೀವಕೋಶಗಳನ್ನ ಹೊಂದಿರುತ್ತೆ. ಪ್ರಾಣಿಗಳಲ್ಲಿ ಅಂಗಾಂಗಗಳಿರುತ್ತೆ. ಸಸ್ಯಗಳು ಕ್ಲೋರೋಪ್ಲಾಸ್ಟ್ಗಳ ಸಹಾಯದಿಂದ ದ್ಯುತಿ ಸಂಶ್ಲೇಷಣೆ ಮಾಡ್ಕೊಳ್ತವೆ. ಇನ್ನು ಪಾಚಿ ಅಂದ್ರೆ ಫಂಗೈ ವಸ್ತುಗಳನ್ನ ಕೊಳೆಸಿ ಪೋಷಕಾಂಶಗಳನ್ನ ಪಡೆದುಕೊಳ್ಳುತ್ತೆ. ಇಲ್ಲಿ ನೀವು ಪ್ರೋಟಿಸ್ಟ್ಗಳನ್ನ ನೋಡ್ಬೋದು. ಉದಾಹರಣೆಗೆ ಪರಮೇಶಿಯಂ ಒಂದು ಯುಕ್ಯಾರಿಯೋಟಿಕ್ ಜೀವಿ. ಇದರಲ್ಲಿ ಪೊರೆಬಂಧಿತ ನ್ಯೂಕ್ಲಿಯಸ್ ಇರುತ್ತೆ ಮತ್ತು ಇತರ ಕಣದಂಗಗಳು ಇರುತ್ತೆ. ಇಲ್ಲಿ ನೀವು ನೋಡೋದು ಈರುಳ್ಳಿ ಬೇರಿನ ತುದಿಯ ಜೀವಕೋಶಗಳು. ಇವು ಸಸ್ಯ ಜೀವಕೋಶಗಳು. ಇಲ್ಲಿ ಬಣ್ಣದ ವ್ಯತ್ಯಾಸವನ್ನ ಕಾಣ್ತಿರಲ್ಲ ನೀವು, ಇದು ನ್ಯೂಕ್ಲಿಯಸ್ ಇರೋದನ್ನ ಸೂಚಿಸುತ್ತೆ. ಇದು ಒಂದು ಅದ್ಭುತ ಚಿತ್ರ. ಯಾಕೆಂದ್ರೆ ಇಲ್ಲಿ ವಿಭಿನ್ನ ಹಂತಗಳಲ್ಲಿ ಇರುವ ಮೈಟೋಸಿಸ್ ಅನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ನೀವು ಈಗ ತಿಳಿದಿರುವಂತೆ ಪ್ರಾಣಿಗಳ ಜೀವಕೋಶಗಳು ಕೂಡ ಯುಕ್ಯಾರಿಯೋಟಿಕ್ ಆಗಿರುತ್ತೆ. ಹಾಗಾದ್ರೆ ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಏನು, ಅದರ ಉದಾಹರಣೆಗಳೇನು ನೋಡೋಣವಾ? ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾ ಅನ್ನುವ ಏಕಕೋಶೀಯ ಜೀವಿಗಳು ಅಂದ್ರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಇವುಗಳಲ್ಲಿ ಪೊರೆಬಂಧಿತ ನ್ಯೂಕ್ಲಿಯಸ್ ಇರೋದಿಲ್ಲ. ಆರ್ಕಿಯಾ ಬಗ್ಗೆ ಹಿಂದೆ ಜನರು ಬ್ಯಾಕ್ಟೀರಿಯಾದ ಒಂದು ರೂಪ ಅಂತ ಅನ್ಕೊಂಡ್ಬಿಟ್ಟಿದ್ರು. ವಿಶೇಷವಾಗಿ ಇದು ಕಠಿಣ ಪರಿಸ್ಥಿತಿಗಳಲ್ಲಿ ಬದುಕುವ ಒಂದು ಜೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ನಮ್ಗೆ ತಿಳಿದಿರುವಂತೆ ಆರ್ಕಿಯಾ ಒಂದು ಪ್ರತ್ಯೇಕ ಜೀವವರ್ಗ. ಈ ಜೀವಲೋಕವನ್ನ ದೊಡ್ಡ ಮಟ್ಟದಲ್ಲಿ 3 ಡೊಮೇನ್ಗಳಾಗಿ ವಿಂಗಡಿಸಬಹುದು: ಬ್ಯಾಕ್ಟೀರಿಯಾ, ಆರ್ಕಿಯಾ ಮತ್ತು ಯುಕ್ಯಾರಿಯೋಟ್ಸ್. ಆರ್ಕಿಯಾ ಮತ್ತು ಬ್ಯಾಕ್ಟೀರಿಯಾ ಗಾತ್ರ ಮತ್ತು ರಚನೆಯಲ್ಲಿ ಒಂದೇ ರೀತಿ ಕಂಡ್ರೂ ಕೂಡ ಅವು ವಿಭಿನ್ನ ಡೊಮೇನ್ಗಳು. ಯುಕ್ಯಾರಿಯೋಟಿಕ್ ಜೀವಕೋಶಗಳು ಪೊರೆಬಂಧಿತ ನ್ಯೂಕ್ಲಿಯಸ್ ಅನ್ನ ಹೊಂದಿರುತ್ತೆ. ವಿಶೇಷವಾಗಿ ಪೊರೆಬಂಧಿತ ಕಣದಂಗಗಳನ್ನ ಕೂಡ ಹೊಂದಿರುತ್ತೆ. ಸಸ್ಯಗಳು, ಪ್ರಾಣಿಗಳು, ಫಂಗೈ ಮತ್ತು ಕೆಲವು ಪ್ರೋಟಿಸ್ಟ್ನಂತಹ ಏಕಕೋಶೀಯ ಜೀವಿಗಳು ಕೂಡ ಇಲ್ಲಿ ಸೇರಿವೆ. ಮತ್ತೊಂದೆಡೆ ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾ ಪೊರೆಬಂಧಿತ ನ್ಯೂಕ್ಲಿಯಸ್ ಇರೋದಿಲ್ಲ, ಸರಳವಾದ ರಚನೆಯನ್ನ ಹೊಂದಿರುತ್ತೆ. DNA ವೃತ್ತಾಕಾರದಲ್ಲಿರುತ್ತೆ. ಆದ್ರಿಂದ ಇವುಗಳನ್ನ ಪ್ರೊಕ್ಯಾರಿಯೋಟ್ಸ್ ಅಂತ ವರ್ಗೀಕರಿಸಲಾಗುತ್ತೆ. ಇದರಿಂದ ಯುಕ್ಯಾರಿಯೋಟ್ಸ್ ಮತ್ತು ಪ್ರೊಕ್ಯಾರಿಯೋಟ್ಸ್ ನಡುವಿನ ಪ್ರಮುಖ ವ್ಯತ್ಯಾಸಗಳು ನಿಮ್ಗೆ ಸ್ಪಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.